ನಾಲ್ವರ ವ್ಯಾಪಾರಸ್ಥರಲ್ಲ ವ್ಯಾಪಾರದಸ್ರಿ. ಈ ಜಾತ್ರೆಗೆ ಎಷ್ಟು ಜೋಡವ ನಿಂಬಲ್ಲಿ ಎತ್ತುಗಳು? ಈಗ ಸುಮಾರು 9 ಜೋಡಿ 18 ಆತಾವ್ರಿ ಸರ್. 18 ಎತ್ತುಗಳವ? ಇವು ನೋಡ್ರಿ 4 ಅಲ್ಲ ಅವ್ರಿ. 2 4 ಅಲ್ಲ? 2 4 ದಾಣ ಎಷ್ಟು ಹೇಳೋದು? ಈ 1,85,000 ಹೇಳಿವ್ರಿ. 1 ಲಕ್ಷ ಎತ್ತುಗಳು ಎಲ್ಲಿಂದ ತರ್ತೀರಿ? ಭಾಳ ನಾವು ಮೈಸೂರ್ಲಿಂದ ತರ್ತೀವಿ. ಮೈಸೂರು ಮತ್ತು ಮೈಸೂರ ಕಾರಿ ಬಂಗಾರಪೇಟೆ ಚಿಂತಾಮಣಿ ಅಂತ ಅಲ್ಲಿ ಸಂತಿ ಇರ್ತದ್ರಿ. ಶಂಕರ ದೊಡ್ಡ ವ್ಯಾಪಾರದವ್ರು ನಾವು. ಒಂದೊಂದು ಜಾತ್ರೆಯಾಗ 40-50 ಎತ್ತು ತರ್ತೀವಿ ನಾವು. ಮನೆ 35 ಎತ್ತು ತಂದಿರಿ, ತಾಂಡದಾಗಿ 15 ಎತ್ತು ಮಾರಿವ್ರಿ. ओते लगा भी कांज भाकरंग तो यूट्यूब में मैं बातें कर रो चू कन्या भी मारकन बड़द रच आतानी तुम ले जाऊँ तो मैंने कहीं मोसा करानी मार पड़े तो भी 8-10 गले हमारा फोटो भी छोड़ो तो अजी नमस्कार ರೀ. ನಮಸ್ಕಾರ ರೀ ಸರ್. ನಿಮ್ಮ ಹೆಸರು? ಶಂಕರ್ ರೀ. ಶಂಕರ್. ಯಾವ ಊರು? ನಾಲ್ವಾರ. ನಾಲ್ವಾರ ವ್ಯಾಪಾರಸ್ಥರಲ್ಲ? ವ್ಯಾಪಾರದಸ್ರಿ. ಈ ಜಾತ್ರೆಗೆ ಎಷ್ಟು ಜೋಡವ ನಿಂಬಲ್ಲಿ ಎತ್ತುಗಳು? ಈಗ ಸುಮಾರು 9 ಜೋಡಿ 18 ಆತಾವ್ರಿ ಸರ್. 18 ಎತ್ತುಗಳವ? 2 ಜೋಡಿ ಏನಲ್ಲಿ ಇವ್ರಿ 2,10,000 ಅಲ್ರಿ. 6 ಅಲ್ಲ ಅವ್ರಿ. 2 6 ಅಲ್ಲ? 2 6 ಅಲ್ಲ. ದಾಣ ಎಷ್ಟು ಹೇಳಿದ್ರಿ? 2,10,000 ರೀ. 2,10,000 ಹೇಳೋದು. ಕೊಡೋದು 2,05,000 ಆದ್ರೂ ಕೊಡ್ತೀವಿ. 2,05,000 ಆದ್ರೂ ಕೊಡ್ತೀವಿ. ಇಲ್ಲ ಗಳಿಗೆ ಚೆನ್ನಾಗ್ಯಾವ? 2 ಕಡೆ ಗಳೆ ಹೋಗ್ತಾವ್ರಿ, ಗ್ಯಾರಂಟಿ ರೀ. 2 ಕಡೆ ಹೋಗ್ತಾವಲ್ರಿ? 2 ಕಡೆ. ಮತ್ತೆ ಎಲ್ಲಿ ರೀ? ಮತ್ತೆ ಇವು ಪೂರಾ ದಾವಣಿನೇ ನಮ್ಮವ್ರಿ. ಬೇರೆ ಕಡೆ ಹೆಂಗೆ ಬೇರೆ ಅಲ್ಲಿಂದ ಮಾಡ್ಕೊಂಡು ಸ್ವಲ್ಪ ಸರಿ ಹೆಂಗೆ ನಡ್ರಿ ಕಡೆ. ಸರ್ ನಮ್ಮ ಭಾಷಾದಾಗ ಒಂದು 2 ಮಾತಾಡ್ತೀನಿ ರೀ. ಇವು ತೋರಿ. ಹಾಂ ರೀ, ನಮ್ಮ ಭಾಷಾನಾಗ 2 ಮಾತಾಡ್ತೀವಿ. ಇಲ್ಲಿ ಇವು ಫಸ್ಟ್ ಮಾಡೋ ಬರ್ರಿ. ಇವು ನಿಂದ್ರೆ ಫಸ್ಟ್ ಇವು ಎಷ್ಟು ಅಲ್ಲಿ ಅವ್ರಿ? ಇವು ನೋಡ್ರಿ 4 ಅಲ್ಲ ಅವ್ರಿ. 2 4 ಅಲ್ಲ? 2 4 ದಾಣ ಎಷ್ಟು ಹೇಳೋದು? ಈ 1,85,000 ಹೇಳಿವ್ರಿ. 1,80,000 ಹೇಳೋದ? ಕೊಡೋದು 1,60 ಕೊಡ್ತೀವಿ. 1,60,000 ಕೊಡ್ತೀರಿ. ಎತ್ತರಕ್ಕೆ ಎಷ್ಟು ಇರ್ಬೋದು ಇವು? ಎತ್ತರ ಏನು ಸರ್? ಎತ್ತರ ಹೈಟ್ ರೀ. ಹೈಟ್ ಸುಮಾರು ಏನಿಲ್ಲ ಅಂದ್ರೆ 6 ಫುಟ್ ಅವ್ರಿ. 6 ಫುಟ್ ಅವ. ಬರ್ರಿ ಕಡೆ ಬರ್ರಿ. ಹೆಂಗೆ ಇವು ಎಷ್ಟಲ್ಲಿ ಅವ್ರಿ? ಇವು 6 ಅಲ್ಲ ಅವ್ರಿ. 2 6 ಅಲ್ಲ? ಇವೆಷ್ಟು ದಾಣೆ? ಇವ್ರಿ 2,20,000 ಹೇಳ್ತೀವಿ. 2,20,000 ಹೇಳೋದ? ಹೌದ್ರಿ ಸರ್. ಕೊಡೋದು 2,10 ಬಂದ್ರೆ ಕೊಡ್ತೀವಿ. 2,10,000 ಬಂದ್ರೆ ಕೊಡ್ತೀರಿ. ಇವ್ನ ಎತ್ತರಕ್ಕೆ ಎಷ್ಟು ಇರ್ಬೋದು? ಇವು ಸುಮಾರು ಒಂದು 8 ಫುಟ್ ಅವ್ರಿ. 8 ಫುಟ್ ಅವ್ರಿ? 8 ಫುಟ್ ಅವ್ರಿ ಎತ್ತರ. ಎಲ್ಲ ಕೆಲಸಕ್ಕೆ ಚೆನ್ನಾಗ್ಯಾವ? 2 ಕಡೆ ಗ್ಯಾರಂಟಿ ರೀ. 2 ಕಡೆ ಹೋಗ್ತಾವಲ್ರಿ? 2 ಕಡೆಗಳೇ ಹೋಗ್ತಾವ್ರಿ, ಗ್ಯಾರಂಟಿ ರೀ. ಕಣ್ಣಿಟ್ರಿ ಇವು ಎಷ್ಟಲ್ಲಿ ಅವ್ರಿ? ಅಲ್ಲೋ ಇವು ಕಡೆ ಎಲ್ಲ ಅವ್ರಿ. ಕಡೆ ಅಲ್ಲವಾ? ಎತ್ತರಕ್ಕೆ ಇವು ಎಷ್ಟು ಇರ್ಬೋದು? ಎತ್ತರ ಒಂದು 5 ಫುಟ್ ರೀ. 5 ಫುಟ್ ಇರ್ಬೋದಾ? ದಾಣ ಎಷ್ಟು ಹೇಳೋದು? ಈ 1,75,000 ಹೇಳ್ತೀವಿ. 1,70,000 ಹೇಳೋದ? ಕೊಡೋದು 1,55,000 ಆದ್ರೆ ಕೊಡ್ತೀವಿ. 1,55,000 ಆದ್ರೆ ಕೊಡ್ತೀರಿ. ಇನ್ನು ಹೆಚ್ಚು ಕಮ್ಮಿ ಏನು ಕೊಡ್ತೀರಿ? ಏನು ವ್ಯಾಪಾರದಾಗ ಕುಂತಾರೆ ಏನು ಹೆಚ್ಚು ಕಡಿಮೆ ಆಗ್ತಾವ್ರಿ ಸರ್? ಹೆಚ್ಚು ಕಮ್ಮಿ ಆಗ್ತಾವೆ. ಮತ್ತೆ ಅಲ್ಲಿ ಏನ್ರಿ? ಅವ್ರೇನು ಇವಕ್ಕೆ ಎಷ್ಟು ದಾಣೆ ಸರ್? ಇವ್ರಿ 1,95,000 ಹೇಳ್ತೀವಿ. 1,95,000 95 ಕೊಡೋದು 1,75,000 ಆದ್ರೆ ಕೊಡ್ತೀವಿ. 1,75,000 ಕೊಡ್ತೀರಿ. ಎಷ್ಟು ಇಲ್ಲಿ ಅವ್ರು? ಅಲ್ಲ 6 ಅಲ್ಲ ಅವ್ರಿ. 2 6 ಅಲ್ಲವಲ್ರಿ? ಇವತ್ತು ಎತ್ತರ ಎಷ್ಟು ಇರ್ಬೋದು ರೀ? 6 ಫುಟ್ ಅವ್ರಿ ಸರ್. 6 ಫುಟ್ ಅವ. ಅಲ್ಲ ಕೆಲಸಕ್ಕೆ ಇವ್ನು ಚೆನ್ನಾಗಿ ಕೆಲಸಕ್ಕೆ ಚೆನ್ನಾಗಿ 2 ಕಡೆ ಹೋಗ್ತಾವ್ರಿ, ಗ್ಯಾರಂಟಿ. ಇರ್ದ್ರ ಮಕ್ಕಂದ್ರೆ ಒಳ್ಳೆ ತಗೋತೀರಿ. ಇದ್ರ ಮಕ್ಕಂಡು ಒಳ್ಳೆ ತೋದ್ರಿ. ವಾಪಸ್ ಕೊಡ್ತೀವಿ. ಇನ್ನು 2 ಕೊಡ್ತೀವಿ. ಮತ್ತೆ ಬೇರೆ 2 ಕೊಡ್ತೀರಿ? ಬೇರೆ 2 ಕೊಡ್ತೀವಿ. ಈಗ ಮಕ್ಕಳಗದ ಹೋಗಿ ಮಕ್ಕಳಗತ್ತ ಬರ ಮತ್ತೆ ಅವ್ರ ಮನೆ ಹೋಗಿ ಮಕ್ಕಳತ್ತೆ ಹಿಂದೆ ಹೊಡ್ಕೊಂಡು ಬರ್ಲಾಗ್ರಿ. ಇನ್ನ 2 ಒಳ್ಳೆ ನೋಡಿ ಬೆಳೆದು ಬೇರೆ ಬೇರೆ ಕೊಡ್ತೀವಿ. ಮೈಸೂರ್ದಾಗ ಅಂದ್ರೆ ಗಳೆ ಎಲ್ಲ ಗಾಡಿ ಇಲ್ಲ, ಏನಿಲ್ರಿ. ಇಲ್ಲಿ ಏನಾದ್ರು ನಮ್ಮ ಹಣಿ ಬೇರೆ ಹಚ್ಕೊಂಡೆ ತೊಗೊಂಡು ಬರ್ತೀವಿ. ಇಲ್ಲಿ ಏನಾದಪ್ಪ ಅಂದ್ರೆ ರೈತರಿಗೆ ನಾವು ಮೋಸ ಮಾಡಲ್ಲ. ರೈತರಿಗೆ ಏನಾದ್ರು 10 ರೂಪಾಯಿ ಬ್ಯಾನ ಕೊಟ್ಟೆ ಅವ್ರ ಮನೆಗೆ ಹೋಗಿಲ್ಲ. ಇರ್ದ್ರ ಮಕ್ಕಂದ್ರೆ ವಾಪಸ್ ಹಚ್ಚಿದ್ರೆ ಇನ್ನ 2 ಒಳ್ಳೆ ನೋಡಿ ಕೊಡ್ತೀವಿ. ರೈತರಿಗೆ ಮೋಸ ಕೊಡಲ್ರಿ? ಮೋಸ ಆಗಿದ್ರೆ ಬೇಡ್ರಿ, ಇನ್ನೊಂದ್ಸಲ ಗಿರಾಕಿನೇ ಬರಲ್ಲ ಮೋಸ ಆದ್ರಿ. ಏನ್ ಸರ್? ಇವು ಎಷ್ಟಲ್ಲಿ ಅವ್ರಿ? ಅಲ್ಲೂ ಸರ್ ಇವು 6 ಅಲ್ಲ ಅವ್ರಿ. 2 6 ಅಲ್ಲವಾ? ದಾಣೆ ಇವಕ್ಕ ಇವ್ರಿ 1,02,000 ಹೇಳ್ತೀವಿ. 1,02,000 ಬರೀ 2,000? 1,02,000 ಎಷ್ಟು ಬಂದ್ರೆ ಕೊಡ್ತೀರಿ? 95 ಬಂದ್ರೆ ಕೊಡ್ತೀವಿ. 95,000 ಬಂದ್ರೆ ಕೊಡ್ತೀರಿ. ಅಷ್ಟಕ್ಕೆ ಇವಕ್ಕೆ ಯಾಕೆ ಕಮ್ಮಿ ದಾಣ್ರಿ? ಅವಕ್ಕೆ ಇವಕ್ಕೆ ಏನು ಫರಕ್ ರೀ? ಫರಕ್ ರೀ. ಅಲ್ಲಿ ನಮ್ಮ ಸ್ವಲ್ಪ ರೇಟ್ ಕಮ್ಮಿ ಆದ್ರೆ ನಾವು ಇಲ್ಲಿ ಕಮ್ಮಿ ಹೇಳ್ಬೋದು ರೀ. ಹಾಂ. ಅಲ್ಲಿ ಜಾಸ್ತಿ ಆದ್ರೆ ಜಾಸ್ತಿ ಹೇಳಿರ್ತೀವಿ ಸರ್. ಎತ್ತರಕ್ಕೆ ಒಂದು 6 ಫುಟ್ ಇರ್ಬೋದಾ?
ಅವ್ರಿ ಸರ್ ಅವ್ರ ಪುಟ್ಟ ಈ ಜಾತ್ರೆ ಬಗ್ಗೆ ವಿಶೇಷತೆ ಅಂದ್ರೆ ಏನಂತ ಹೇಳ್ರಿ? ಏನು ಸರ್ ಈ ಜಾತ್ರೆ ವಿಶೇಷತೆ ಎಷ್ಟು ವರ್ಷದಿಂದ ಈ ಜಾತ್ರೆ ನಡೆಯಕತ್ತದ? ಸುಮಾರು ನಾವು ನೋಡ್ರಿ ದಂಧ ಮಾಡತ್ತೀವಿ 10,000 ರೂಪಾಯಿ ಜೋಡಿ 12,000 ರೂಪಾಯಿ ಜೋಡಿ ಇದ್ದಾಗಲೇ ನಾವು ವ್ಯಾಪಾರ ಮಾಡ್ತೀವಿ ರೀ. ಸುಮಾರು ಈಗ ಏನಿಲ್ಲ ಅಂದ್ರೆ 35 ವರ್ಷ ಆಯ್ತು ನಾವು ವ್ಯಾಪಾರ ಮಾಡತ್ತೀವಿ. ಏನು ಸರ್ ಈ ಜಾತ್ರೆ ಎಷ್ಟು ವರ್ಷದಿಂದ ನಡೆಯಕತ್ತದ? ಈ ಜಾತ್ರೆ ನಾವು ಹುಟ್ಟಲ್ಲ ಮುಂಚಾಗ್ಲಿಂತ ನಡೀತಾ ಇದ್ರಿ. ನಮಗಂದ್ರೆ ಗೊತ್ತಿಲ್ಲ, ಭಾಳ ದಿವ್ಸಲಿಂದ ನಡೀತಾ ರೀ ಸರ್. ಜಾತ್ರೆ ಹಂಗೆ ಚೆನ್ನಾಗಿ ನಡೀತಾರೆ ಹಂಗೆ? ಈ ವರ್ಷ ಅಂದ್ರೆ ಎಲ್ಲ ಕಡೆ ಮಾಲ್ ಬೆಳೆದಿಲ್ಲ, ಡೌನೇ ಆಗ್ತದ್ರಿ. ಈ ಟೈಮಿಗೆ ಅಂದ್ರೆ ಡೌನ್ ಅದ ಈ ವರ್ಷ ಡೌನ್ ರೀ ದಂಧ. ಈ ರೈತರ ಎತ್ತುಗಳು ಎಷ್ಟು ತನ ಮಾರ್ಯಾವ್ರಿ? ಇವು 2 ದಿನದ ನಡೆದ ಜಾತ್ರೆ ಏನು ವ್ಯಾಪಾರ ಆಗಿಲ್ಲ ರೀ. ಫಸ್ಟ್ ವ್ಯಾಪಾರ ಇನ್ನ ಯಾವ ಎತ್ತೆ ವ್ಯಾಪಾರ ಆಗಿಲ್ಲ. ಯಾವ ಇನ್ನು ಎಷ್ಟು ದಿನ ಇರ್ತಾರೆ ಜಾತ್ರೆ? ಇನ್ನು 3 ದಿನ ಆಗ್ತಾವ್ರಿ ಸರ್. ಇನ್ನು 3 ದಿನ ಇರುತ್ತೆ. 3 ದಿನ ಇರ್ತಾವ್ರಿ. ಒಬ್ಬ ರೈತ ಇಲ್ಲಿ ಬಂದು ಎತ್ತು ಹೋಗ್ಬೇಕಾರೆ ಎಷ್ಟು ದಾಣಿ ತೊಗೋಬೋದ್ರಿ? ಅಂದ್ರೆ ಕಮ್ಮಿ ಸಣ್ಣ ರೈತ ತೊಗೋಬೇಕು ಎತ್ತುಗಳಂದ್ರೆ? ಸಣ್ಣ ರೈತರು ಏನಂತ ತೊಗೋಬೇಕಂದ್ರೆ 60-70 ಎತ್ತು ಸಿಗಲ್ಲ ರೀ. 70-80 ಮೇಲೆ ರೀ. 70-80 ಸಾವಿರ ಕೊಟ್ರೆ ಜೋಡಿ ಎತ್ತು ಸಿಗ್ತಾವ? ಜೋಡಿ ಅದೂ ಸಣ್ಣದು ರೀ. ನಂಬಲ್ಲಿ ಅಂದ್ರೆ ಆ ರೇಟಿಗೆ ಎತ್ತೇ ಇಲ್ರಿ. ನಿಮ್ಮಲ್ಲಿ ಆ ರೇಟಿಗೆ ಎತ್ತೇ ಇಲ್ಲ. 1.5 ಲಕ್ಷ, 1,60,000, 1,70,000, 1,80,000 ತನ ಅವ್ರಿ ನಂಬಲ್ಲಿ. ನೀವು ಎತ್ತುಗಳು ಎಲ್ಲಿಂದ ತರ್ತೀರಿ? ಭಾಳ ನಾವು ಮೈಸೂರ್ಲಿಂದ ತರ್ತೀವಿ ರೀ. ಮೈಸೂರು ಮತ್ತು ಮೈಸೂರು ಕಾರಿ ಬಂಗಾರಪೇಟೆ, ಚಿಂತಾಮಣಿ ಅಂತ ಅಲ್ಲಿ ಸಂತಿ ಇರ್ತದ್ರಿ. ಆ ಕಡೆ ಕೋಲಾರ ಕಡೆ ಜಾತ್ರೆಗಳಾದ್ರಿ. ಮೊನ್ನೆ ಏನಾದ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಒಂದಾಯ್ತು. ಮೊನ್ನೆ ಮಾಲೂರ್ ಹತ್ರ ಒಂದು ಸಪ್ಲಂ ಜಾತ್ರೆ ಅಂತ ತಂದಿದೆ ಎತ್ತುಗಳು. ಸಪ್ಲಮ್ ರೀ ಸರ್. ಅಲ್ಲಿ ಹೋಗಿ ಏನು ರೈತರ ಬೆಲೆ ತರ್ತೀರಿ ಏನು ಸಂತೆ ತರ್ತೀರಿ ನೀವು? ಇಲ್ಲ, ಅಲ್ಲಿ ರೈತರ ಬಲಿನ ತರ್ತೀವಿ, ವ್ಯಾಪಾರದವ್ರ ಬಲಿನ ತರ್ತೀರಿ. ಅಲ್ಲಿ ಚಲೋ ಇರ್ತೈತೆ. ಅಲ್ಲಿ ಏನು ಗಳೆಲ್ಲ ಗಾಡಿ ಇಲ್ರಿ ಸರ್. ಇಲ್ಲಿ ಏನು 10 ರೂಪಾಯಿ 100 ರೂಪಾಯಿ ಬ್ಯಾನ ಕೊಡ್ತಾರೆ. ಆಮೇಲೆ ಏನಾದ್ರು ಊಡಿ ನೋಡ್ತಾರೆ. ಇರ್ದಾರ ಮಕ್ಕಂದ್ರೆ ವಾಪಸ್ ಬಿಡ್ತಾವೆ. ನಾವು ವಾಪಸ್ ಬಿಡೋಕ್ಕಾಗಲ್ಲ ರೀ. ಇಷ್ಟು ದೂರ ಹೋಗಿ ಅಷ್ಟು ದೂರಲಿಂದ ತಂದು ಏನು ವಾಪಸ್ ಬಿಡೋದಾಗಲ್ಲ. ನಾವು ಯಾರಿಗೆ ಅಂತ ಬಿಡ್ಬೋಗ್ರಿ. ನಗದಿ ಕ್ಯಾಶ್ ಕೊಡ್ತಾ ಇರ್ತೀವಿ. ಅಲ್ಲಿ ಗಳೆಲ್ಲ ಬಂಡಿಲ್ಲ ಏನಿಲ್ರಿ. ಇಲ್ಲಿ ರೈತರು ಒಂದು 100 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಬ್ಯಾನ ಕೊಡ್ತಾರೆ. ಊಡಿ ನೋಡ್ತಾರೆ. ನೋಡಿದ ಮೇಲೆ ಏನಪ್ಪ ಅಂದ್ರೆ ಚಲೋ ಹೋಯ್ತು ಅಂದ್ರೆ ತೊಗೋತಾರೆ. ಸ್ವಲ್ಪ ಬಳಗ ಹಾಕೋತು ಮಕ್ಕೋತಂದ್ರೆ ವಾಪಸ್ ಬಿಡ್ತಾವ್ರಿ. ನಾವು ವಾಪಸ್ ಬಿಡಕ್ಕೆ ಬರಲ್ಲ ರೀ ಸರ್. ನಿಮ್ಗೆ ಅವಕಾಶ ಇಲ್ಲ, ರೈತರು ನಿಮ್ಗೆ ವಾಪಸ್ ಬಿಡ್ಬೋದು. ವಾಪಸ್ ಬಿಡ್ಬೋದ್ರಿ. ನಾವು ವ್ಯಾಪಾರದವ್ರು ಚಲೋ ತವ್ರಿಗೆ ಕೊಡ್ಬೇಕು. ನಿಮ್ಗೆ ಮೇಲೆ ಬರ್ತಾರೆ. ಕೊಟ್ಟಿಲ್ಲ ಅಂದ್ರೆ ನಾವು ಸಲ ಮೋಸ ಮಾಡ್ಯಾರ ಅಂತ ನಮ್ಮಲ್ಲಿ ಯಾವ ಗಿರಾಕಿ ಬರಲ್ಲ ಸರ್. ಈಗ ಒಂದ್ಸಲ ಮೋಸ ಐತೆ ಬರ್ ಮತ್ತೆ ವ್ಯಾಪಾರಸ್ಥ ಯಾರು ರೈತ ಬರಲ್ಲ. ಮೋಸ ಮಾಡಿ ಎತ್ತು ಕೊಟ್ಟಾನ ಅಂತಾರ ಅವ್ರ. ಹಂಗೆ ರೀ ವ್ಯಾಪಾರಸ್ಥ ಇವಾಗ ಬರಬರಲ್ಲ, ಬರೇ ಮೋಸ ಮಾಡ್ತಾನೆ. ಮೋಸ ಮಾಡಿ ಎತ್ತು ಕೊಡ್ತಾರ. ನಮ್ಮಲ್ಲಿ ಮತ್ತೆ ಗಿರಾಕಿ ನಿಮ್ಕೊಂಡು ಬರಲ್ಲ ರೀ. ನಾವು 10,000 ರೂಪಾಯಿ 12,000 ರೂಪಾಯಿ ಜೋಡಿ ಇದ್ದಾಗಲೇ ಅಂತ ನಾವು ವ್ಯಾಪಾರ ಮಾಡ್ತೀವಿ. ಈಗ ತಾನೇ ಏನಾದಂದ್ರೆ ಇಡೀ ಎಲ್ಲಿನ ಎಲ್ಲ ಪ್ರತಿಯೊಂದು ಜಾತ್ರೆ ಎಲ್ಲಿ ಆದ್ರೆ ನಮ್ಮ ಹೆಸರು ಐತಿ ರೀ. ಎತ್ತಿನ ವ್ಯಾಪಾರ ಮಾಡೋ ಶಂಕರ್ ಅಂತೇಳಿ ದೊಡ್ಡ ವ್ಯಾಪಾರದವ್ರು ನಾವು. ಒಂದೊಂದು ಜಾತ್ರೆಯಾಗ 40-50 ಎತ್ತು ತರ್ತೀವಿ ನಾವು. ಮೊನ್ನೆ 35 ಎತ್ತು ತಂದಿರಿ, ತಾಂಡದಾಗ 15 ಎತ್ತು ಮಾರಿವಿ ರೀ. 35 ಎತ್ತು ತಂದಿರಿ, ತಾಂಡದಾಗ 15 ಎತ್ತು ಮಾರಿವಿ ರೀ. ಈಗ ಒಂದು 18 ಎತ್ತು ಅವ್ರಿ ಸರ್ ನಮ್ಮಲ್ಲಿ. ನೀವೆಲ್ಲ ಜಾತ್ರೆ ಇರ್ತೀರಲ್ರಿ? ಪ್ರತಿಯೊಂದು ಜಾತ್ರೆ ರೀ. ನಿಮ್ಮ ನಂಬರ್ ಹೇಳ್ರಿ, ಕಾಂಟ್ಯಾಕ್ಟ್ ನಂಬರ್? 988 08 95 146. ರೈತರು ಯಾವಾಗಾದ್ರೂ ಫೋನ್ ಹಚ್ಬೋದು ನಿಮಗೆ? ಯಾವಾಗಾದ್ರೆ ಎನಿ ಟೈಮ್ 24 ತಾಸು ನಮ್ಮಲ್ಲಿ ಎತ್ತು ಇದ್ದಂಗೆ ಇರ್ತಾವ್ರಿ. 12 ತಿಂಗಳು ಎತ್ತು ಕಟ್ತಾರೆ. 12 ತಿಂಗಳು ಎತ್ತಿನ ವ್ಯಾಪಾರ ಚಾಲು ರೀ ಸರ್ ನಮ್ದು. 12 ತಿಂಗಳಿಂದ ಯಾವಾಗಾರು ಬಂದು ರೈತರು ಬಂದು ತೊಗೊಂಡು ಹೋಗ್ಬೇಕು. ನಮ್ದು ನಾಲ್ವಾರ ಧರ್ಮನಾಯಕ ತಾಂಡ. ನಾಲ್ವಾರ ಧರ್ಮನಾಯಕ ತಾಂಡ, ಚಿತ್ತಾಪುರ ತಾಲೂಕಾ, ಗುಲ್ಬರ್ಗ ಜಿಲ್ಲಾ. ಏನು ಸರ್ ನಮ್ಮ ಭಾಷೆಲಿಂದ ಒಂದು 2 ಮಾತು माताಡ್ತೀವಿ सर. नडीतोला जय सेवालाल आज आपण गोरभाई समाज एरमाई बळदेर व्यापार करो जन मन 35 वर्ष हेगे जे केनी मोसा करूनी 10,000 15,000 जोडी येती ना ते व्यापार करो छु मार्कन काय बाका तो एनी टाइम कनाई भी बळदरच जो आपण समाज कते लगा छ जे सेवालाल आशीर्वाद येती होते लगा भी काय भाकरंग तो यूट्यूब में मैं बातें करो छु कनाई भी मार्कन बळदरच आता नहीं तुम ले जाओ तो मैं कहीं मोसा करा नहीं मार पड़तो भी 8-10 गळ्या मारो फोटो भी छोड़ो तो अजी दूसर बदला संदाचा जय सेवालाल ಆಯ್ತು ರೀ. ಸ್ವಲ್ಪ ಹಂಗೆ ಸರಿ ಹಂಗೆ ಇಲ್ಲಿ ನೋಡ್ಬೋದು ಎತ್ತುಗಳು ಯಾವ ರೀತಿ ಅವಂತ ಒಂದಕ್ಕಿಂತ ಒಂದು ಎತ್ತು ಜೋಡು ಭಾಳ ಚೆನ್ನಾಗಿವೆ. ಯಾರಿಗಾದ್ರೂ ಬೇಕಾದರೆ ಈ ಜಾತ್ರೆಯಲ್ಲಿ ಬಂದು ತೊಗೊಳ್ಬೋದು. ಇನ್ನೂ 2 ದಿನ ನಡೆಯುವ ಜಾತ್ರೆ ಆಗಿದ್ದು ಇಲ್ಲಿ ಭಾಳ ಚೆನ್ನಾಗಿವೆ ಮೈಸೂರು ಎತ್ತುಗಳು. ಇಲ್ಲಿ ರೈತರು ಎಷ್ಟು ಜನ ಬಂದು ನೋಡ್ರಿ ಅಂತ